ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು, ತಮ್ಮ ಪರಿಚಯ ಮಾಡಿಕೊಡಿ. ಸರ್ ನಮ್ಮ ಹೆಸರು ಶಿವರಾಜ್ ಅಂತ, ದಾಸನಪುರ, ಅಣಗೋಡು ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನಾವು ಈ ಮೊದಲನೇ ಬಾರಿಗೆ ಒಂದು 2 ಎಕರೆಯಲ್ಲಿ ಇದನ್ನು 1612ನ 1612 ತಳಿನ ಕಲಾ ಸೀಡ್ಸ್ ಅವ್ರನ್ನ ಇದರಿಂದ ಹಾಕಿದ್ವಿ. ಇದು ಭಾರಿ ಚೆನ್ನಾಗಿದೆ. ಮತ್ತು ಬೇಸಿಗೆಗೆ ಒಳ್ಳೆ ಬಿಸಿಲು ಟೈಮಿಗೆ ತಡೀತದೆ ಚೆನ್ನಾಗಿ, ಮತ್ತು ಮುದುರು ಬರೋಲ್ಲ, ಮತ್ತು ಕಾಯಿ ಚೆನ್ನಾಗಿ ಬರ್ತದೆ ಅಂತ. ಈಗಲೂ ಚೆನ್ನಾಗಿ ಒಳ್ಳೆ ಇದಾಗಿ ಬಂದಿದೆ, ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ನೋಡಿ ಇಲ್ಲಿ ಈ ಥರ ಬಂದಿದೆ. ಇಲ್ಲಿ ನೋಡಿ ಈ ಥರ ಒಳ್ಳೆ ಸೆಟ್ಟಿಂಗ್ ಆಗಿ ಒಳ್ಳೆ ಹಾರ್ವೆಸ್ಟ್ ಮಾಡೋಕ್ಕೂ ಚೆನ್ನಾಗಿದೆ. ಒಳ್ಳೆ ಸೈನಿಂಗ್ ಇದೆ, ಒಳ್ಳೆ ಉದ್ದಾಗಿ, ಒಳ್ಳೆ ಗ್ರೀನಿಸ್ ಆಗಿ ಚೆನ್ನಾಗಿ ಬಂದಿದೆ. ಇದು ನಮಗೆ ಒಳ್ಳೆ ಖುಷಿ ಆಯಿತು ಸರ್. ಇದು ಈ ಥರ ಬಂದಿರೋದು ನಮಗೆ ಏನಂತ. ಮತ್ತೆ ಮುದುರು ಇರಲ್ಲ, ಮುದುರು ರೋಗ ಇಂಪಾರ್ಟೆಂಟ್ ಇದೆ. ಮುದುರು ತಡೆಯುತ್ತೆ, ಚೆನ್ನಾಗಿ ತಡೀತದೆ. ಓಕೆ. ಈ ಫ್ಲವರ್ ಸೆಟ್ಟಿಂಗ್ ಎಲ್ಲ ಹೆಂಗೆ ಅನ್ಸುತ್ತೆ ಸರ್? ನಮಗೆ ಭಾರಿ ಉದುರೋದು ಮತ್ತೆ ಇದೇನಿಲ್ಲ. ಫ್ಲವರ್ ಸೆಟ್ಟಿಂಗು ಚೆನ್ನಾಗಿ ಬಂತು, ಮತ್ತೆ ಕಾಯಿ ಚೆನ್ನಾಗಿ ಇದೆ, ಫಲನೂ ಚೆನ್ನಾಗಿದೆ. ಓಕೆ. ಫಲ ಏನು ಇದಾಗಿಲ್ಲ ನಮಗೆ. ಕಾಯಿ ಗ್ರೀನಿಶ್ ಶೈನಿಂಗ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಆಮೇಲೆ ನಿಮ್ಮ ತೋಟ ಬಂದು ನೋಡಿದವರೆಲ್ಲ ಏನಂತಿದ್ದಾರೆ ಸರ್ ರೈತರು? ನಮ್ಮ ತೋಟ ಬಂದು ಚೆನ್ನಾಗಿದೆ, ಇದರಲ್ಲಿ ಈ ಥರದ್ದು ಒಳ್ಳೆ ತಳಿ ಚೆನ್ನಾಗಿದೆ, ತಳಿ ಹಾಕಿದ್ದಾರೆ ಅಂತ. ಆದರೂ ಬಿಸಿಲು ಟೈಮಲ್ಲಿ ಈ ಥರ ತಡ್ಕೊಂಡದೆ ಅಂತ ಹೇಳ್ತಾರೆ. ಈ ಥರ ವೆದರ್ಗೆ ಮೆಣಸಿಗೆ ಚೆನ್ನಾಗಿದೆ, ಮೆಣಸಿನ ಗಿಡ ಅಂತ ಹೇಳ್ತಾರೆ. ಓಕೆ. ಈಗ ನಿಮ್ಮ ಪ್ರಕಾರ ನೀವು ಅಬ್ಸರ್ವ್ ಮಾಡಿದಿರಲ್ವಾ, ಬೇರೆ ರೈತರು 1612 ಕಲಶ್ ಕಂಪ್ನಿ ತಳಿ ಮಾಡ್ಬೋದಾ? ಧಾರಾಳ ಮಾಡ್ಬೋದು ಸರ್. ಧಾರಾಳ ಮಾಡ್ಬೋದು. ಯಾಕೆ ಮಾಡ್ಬೋದು ಅಂತೀರಾ? ಅದೇ ಈ ಥರ ವೈರಸ್ ಬರಲ್ಲ. ಇಂಪಾರ್ಟೆಂಟು ಮೆಣಸಿಗೆ ವೈರಸ್. ಓಕೆ. ಮುದುರು ರೋಗ ಬಂತು ಅಂದರೆ ಒಂದು ಕಡೆಯಿಂದ ಇನ್ನೂ ಬಿಡಿ. ಅದರಿಂದ ಇದು ಮುದುರು ರೋಗನ ತಡೆಯುವಂಥ ಶಕ್ತಿ ಇದೆ ಇದರಲ್ಲಿ. ಅದರಿಂದ ಇದರಲ್ಲಿ ವೈರಸ್ಸಲ್ಲಿ ಅವಾಯ್ಡ್ ಮಾಡೋದ್ರಿಂದ ಇದನ್ನ 1612ನ ಮಾಡ್ಬೋದು. ಧಾರಾಳ ಮಾಡ್ಬೋದು. ಓಕೆ. ಇವಾಗ ನೀವು 1612 ಕಾಯಿ ಕೀಳ್ತಾ ಇದ್ದೀರಾ, ಮೆಣಸಿನಕಾಯಿ. ಇದು ಕಾಯಿ ಕೀಳಕ್ಕೆ ಈಸಿಯಾಗಿ ಬರುತ್ತಾ? ಈಸಿಯಾಗಿ ಬರ್ತದೆ. ಆಮೇಲೆ ಕೀಳ್ಬೇಕಾದ್ರೆ ಗಿಡ ಏನಾದರೂ ಡ್ಯಾಮೇಜ್ ಆಗುತ್ತೆ? ಓಕೆ ಸರ್, ಇದು ತಳಿ 1612 ಅಂತ ಕಲಾ ಸೀಡ್ಸು. ಇದು ಒಟ್ಟಿನಲ್ಲಿ ಒಳ್ಳೆ ಗ್ರೀನಿಸು, ಸೈನಿಂಗು ಒಳ್ಳೆ, ಮತ್ತೆ ಈ ಹಾರ್ವೆಸ್ಟ್ ಮಾಡಕ್ಕೆ ಭಾರಿ ಚೆನ್ನಾಗಿದೆ. ಈ ಮತ್ತೆ ಇದು ಹಾರ್ವೆಸ್ಟ್ ಮಾಡುವಾಗ ಈ ತರ ಆಗಲ್ಲ. ಇದು ಕ್ಲೀನಾಗಿ ಇದನ್ನ ಗಿಡದಿಂದ ಕ್ಲೀನಾಗಿ ಬರ್ತಾ ಇದೆ. ಓಕೆ. ಅದರಿಂದ ಒಳ್ಳೆ ಗ್ರೀನಿಸ್ ಇರೋದ್ರಿಂದ ಸೈನಿಂಗ್ ಇದೆ ಚೆನ್ನಾಗಿ. ಒಳ್ಳೆ ಗ್ರೀನಿಸ್ ಆಗಿ ಸೈನಿಂಗ್ ಚೆನ್ನಾಗಿದೆ. ಚೊಟ್ರ ಮತ್ತೆ ಚೊಟ್ರಿಲ್ಲ ಕಾಯಿ, ಇದು ಮತ್ತೆ ಚೊಟ್ರಾಗಿ ಉದ್ದಕ್ಕಿದೆ ಕಾಯಿ. ಫಿನಿಶಿಂಗ್ ಚೆನ್ನಾಗಿದೆಯಾ? ಫಿನಿಶಿಂಗ್ ಚೆನ್ನಾಗಿದೆ. ಸುಕ್ಕಿಲ್ಲ ಕಾಯಿ. ಅದರಿಂದ ಇದು ಕಲಾ 1612 ಕಲಾ ಸೀಡ್ಸ್ ಅಲ್ಲಿ 1612 ಭಾರಿ ಚೆನ್ನಾಗಿದೆ ಅಂದ್ಬಿಟ್ಟು ನಮಗೂ ತೃಪ್ತಿ ಇದೆ. ಬೆಳೆದಿರೋದ್ರಿಂದ ನಮ್ಗೆ ತೃಪ್ತಿ ಇದೆ.